ಶರಣಾರ್ಥಿಗಳು. ಶರಣಬಂಧುಗಳೇ, ಮಾನವ ಜನ್ಮ ದೊಡ್ಡದಲ್ಲ, ಮಾನವೀಯತೆ ದೊಡ್ಡದು. ಧರ್ಮ ದೊಡ್ಡದಲ್ಲ, ದಯಾಗುಣ ದೊಡ್ಡದು. ಕೈಲಾಸ ದೊಡ್ಡದಲ್ಲ, ಕಾಯಕ ದೊಡ್ಡದು. ಗುರುವೇ ನೀನು ದೊಡ್ಡವನಲ್ಲ, ಗುರುವೇ ನೀನು ದೊಡ್ಡವನಲ್ಲ, ನಿನ್ನ ಮೇಲೆ ಇಟ್ಟಿರುವ ನಿನ್ನ ಭಕ್ತರ ಮನಸ್ಸು ಬಹಳ ದೊಡ್ಡದು. ಭಕ್ತರ ಮನಸ್ಸು ಬಹಳ ದೊಡ್ಡದು. ತ್ರಿಪುರಾಂತಕನಾಗಿರುವ ಪರಮಾತ್ಮ ತನ್ನ ಭಕ್ತ ಶಿರೋಮಣಿಯಾಗಿರುವಂತಹ ನಂದೀಶ್ವರನಿಗೆ ಆಜ್ಞೆಯನ್ನು ಮಾಡುತ್ತಾನೆ. ಗುರುವರನಲ್ಲದವನು ಏನು ನೋವನ್ನು ದೊರಕೊಳ್ಳಬನೆಯಲು ಸಮ್ಯಕ್ ಜ್ಞಾನ. ಶ್ರೀಮನ್ ನಿಜಗುಣ ಶಿವಯೋಗಿಗಳು ಬರ್ಕೊಂಡು ಬರ್ತಾರೆ. ಹೇ ಮೈತ್ರಾದೇವಿ, ನೀನೊಬ್ಬ ಮಹಾರಾಣಿಯಾಗಿ ಬಂಗಾರದ ತಾಟಿನೊಳಗ ಪ್ರಸಾದವನ್ನು ಮಾಡೋದು ಬಿಟ್ಟು ದಟ್ಟವಾದ ಅರಣ್ಯದೊಳಗೆ ಬಂದು ಚಳಿಯನ್ನ, ಮಳೆಯನ್ನ, ಬಿಸಿಲಿನಿಂದ ನೀನು ಕಷ್ಟವನ್ನು ಪಡ್ತಾ ಇದೀಯಲ್ಲ, ನೀನು ಕೇಳು. ಗುರುವಿನ ಕರುಣ ಆಗಲಿಲ್ಲ ಅಂದ್ರ, ಗುರುವಿನ ಕರುಣೆ ನಿನಗಾಗಲಿಲ್ಲ ಅಂದ್ರ ಎಷ್ಟು ಅಧ್ಯಯನ ಮಾಡಿದರೂ ಕೂಡ ಅದು ವ್ಯರ್ಥ. ಅದಕ್ಕೆ ಶಾಸ್ತ್ರಗಳಲ್ಲಿ ಹೇಳಿಕೊಂಡು ಬಂದರು, ಈಶ್ವರ ಕೃಪಾ, ಅಂತಃಕರಣ ಕೃಪಾ, ವೇದ ಕೃಪಾ, ಗುರು ಕೃಪಾ. ನಮಗೀಗೆಲ್ಲ ಈ ಮಠದೊಳಗೆ ಬಂದು ಯಾರು ಈ ಬಸವಣ್ಣನವರ ಒಂದು ಜೀವನ ಚರಿತ್ರೆಯನ್ನು ಕೇಳಬೇಕು ಅಂತ ನಿಮ್ಮ ಮನಸ್ಸಿನೊಳಗೆ ಸಂಕಲ್ಪ ಮಾಡಿಕೊಂಡು ಈ ಸಿದ್ಧಾರೂಢ ಮಠದೊಳಗೆ ಬಂದಿರೋ ನಿಮ್ಮೆಲ್ಲರಿಗೂ ಈಶ್ವರನ ಕೃಪಾಗಿದೆ ಅಂತ ತಿಳ್ಕೊ. ಮಾನವ ಜನ್ಮವನ್ನು ಧರಿಸಿ ಇಲ್ಲಿ ಬಂದೇವು ಅಂತಂದಾಗ ನಮಗೆ ಈಶ್ವರ ಕೃಪಾ ಆಗ್ಯದ ಅಂತ ತಿಳ್ಕೊ. ಈಶ್ವರ ಕೃಪಾ ನಡೆಯೋದಿಲ್ಲ. ಎರಡೇ ಕೃಪಾ ನೀ ಮಾಡ್ಕೋಬೇಕಾಗ್ತದೆ, ಗುರು ಕೃಪಾ. ನೀನು ಅಂತಃಕರಣ ಕೃಪಾ ಮಾಡ್ಕೋಬೇಕಾಗಿತ್ತು ಅಂದ್ರೆ ಬಸವಣ್ಣ ಹೇಳ್ತಾನೆ, ಕಳಬೇಡ ಕೊಲಬೇಡ, ಹುಷಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದಿರು ಹರಿಯಲು ಬೇಡ, ತನ್ನ ಬಣ್ಣಿಸಬೇಡ. ಇದೇ ಅಂತರಂಗದ ಶುದ್ಧಿ, ಇದೇ ಬಹಿರಂಗದ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ಒಲಿಸುವ ಪರಿ. ಅಂತರಂಗದ ಸಾಧನನು ನಮ್ಮ ಕೈಯೊಳಗದ, ಬಹಿರಂಗ ಸಾಧನೆಯನ್ನು ಕೂಡ ಭಗವಂತನನ್ನು ಒಲಿಸಿಕೊಳ್ಳಬೇಕಾದ್ರೆ ನಮ್ಮ ಕೈಯೊಳಗದ. ಯಾರೋ ಒಬ್ರು ವಸುಧಾ ಶರಣರಾಗಿರಿ ಅಂತ ನಮ್ಮ ಶಾಂತಿ ಮುಂದೆ ಹೇಳಕತ್ತಿದ್ರು. ಏ ಬಟ್ಟೆ ಹಾಕಿದ್ರೆ ಶರಣರು, ನಾವು ಶರಣರಿಗೆ ಓದ್ತಿದ್ದಾವು. ಈ ಬಿಳಿ ಬಟ್ಟೆಯನ್ನು ಯಾಕೆ ಮಾಡಿದ್ರು ಅಂತ ಕೇಳಿದ್ರೆ, ಬಿಳಿ ಬಟ್ಟೆಯನ್ನು ಹಾಕೊಂಡ ಮೇಲೆ ನೋಡಿ ನೀವು ಪರೀಕ್ಷೆ ಮಾಡಿ ನಿಮ್ಮ ಮನಸ್ಸು ಹೆಂಗಿರ್ತದ, ನಿಮ್ಮ ಭಾವ ಹೇಗಿರ್ತದ, ಪ್ರಸನ್ನತೆ ಇರ್ತದೆ. ಪವಿತ್ರವಾದ ಸದೃಢವಾದ ದೇಹದ ಮೇಲೆ ಸದೃಢವಾದಂತಹ ಬಿಳಿ ಬಟ್ಟೆಗಳನ್ನು ಧರಿಸಿದ್ರೆ ಮನಸ್ಸು ನಿರ್ಮಲವಾಗಿರ್ತದ, ಪರಿಶುದ್ಧ ಆಗಿರ್ತದ, ಪ್ರಸನ್ನತೆ ಆಗ್ತದೆ. ನೀನು ಬಹಿರಂಗದ ಕ್ರಿಯೆಯನ್ನ, ಅಂತರಂಗದ ಕ್ರಿಯೆಯನ್ನ ನೀನು ಪರಿಶುದ್ಧ ಮಾಡಿಕೊಂಡಿ ಅಂದ್ರೆ ಇದೇ ಭಗವಂತನಿಗೆ ಒಲಿಸುವ ಕ್ರಿಯೆಯನ್ನು. ಹೇ ನಂದೀಶ್ವರ, ನೀನೇನ್ ಮಾಡ್ತಾ ಇವತ್ತ? ಭೂಲೋಕಕ್ಕೆ ಹೋಗು. ಭೂಲೋಕದೊಳಗೆ ಕರ್ಮಗಳು, ಕರ್ಮ ಧರ್ಮಗಳ ಸಮನ್ವಯದಿಂದ ಧರ್ಮದ ಮೇಲೆ ಕರ್ಮ ನಾಟ್ಯವನ್ನಾಗಲಿಕ್ಕಿದೆ. ಸತ್ಯವಂತರ ಶರಣರು ನಿಂತು ಹೋಗಿದ್ದಾರೆ. ಗಡ್ಡನೆ
ದೇವರೆಂದು ಬದುಕುವ ಹೆಣ್ಣು ಮಕ್ಕಳಿಗೆ ಇವತ್ತ ಆದರದ ಪಟ್ಟ ಕಟ್ಟುವ ಕಾಲ ಬಂದದ. ಧರ್ಮ ನಡೆಯುವ ಜಾಗದೊಳಗ ಅಧರ್ಮ ನಡೆಯಲಿಕ್ಕೆ ಸತ್ತುಳ್ಳ ಶರಣರ ಮಾರಣ ಹೋಮ ಕೊಲೆ ಸುಲಿಗೆಗಳು ನಡೆಯಲಿಕ್ಕಿದ್ದೇವೆ. ಯಾವಾಗ ಧರ್ಮಕ್ಕೂ ಚ್ಯುತಿ ಬರ್ತದೋ ಗಂಡನೇ ದೇವರು ಗಂಡನೇ ದೈವ ಅಂತ ಗಂಡನ ಪಾದ ಸೇವೆ ಮಾಡಿ ತನ್ನ ಪ್ರಪಂಚವನ್ನು ಮಾಡುವಂತಹ ಮುತ್ತೈದಿಗೆ ಕೆಟ್ಟ ಹೆಸರು ಬರ್ತಿತ್ತು ಅಂದ್ರ ಅದು ಧರ್ಮ ಅಳಗಾಲಾಗುವ ಕಾರಣ ಅಂತ ತಿಳ್ಕೋಬೇಕು. ನಿಶಿಗುಂಡ್ರು ಹೇಳ್ಕೊಂಡ್ಬಂದ್ರು, ನಿಂದಿಸಿ ನುಡಿಯದಿರಾರನ್ನು ಮನಸ್ಸಿಗೆ ಬಂದಂತೆ ನಡೆಯದಿರು ನೀಯದಲ್ಲಿ. ನಿಶಿಗುಂಡ್ರು ಹೇಳ್ಕೊಂಡ್ಬಂದ್ರು, ಹೊರಗಿನ ಸೇವೆ ಹೊರಗಿನ ಕ್ರಿಯೆಯನ್ನು ಬಿಡಬೇಕಾದ ನಿಂದಿಸಿ ನುಡಿಯದಿರುವಾರನ್ನು ಮತ್ತೊಬ್ಬರ ಬಗ್ಗೆ ನಿಂದ ಮಾಡ್ಕೋಬೇಡ. ನಮಗೆ ನಿಂದ ಮಾಡಿದ್ರೆ ನಾವು ಹೊರಗೆ ಹೋಗ್ತವ್ರಿ, ಯಾರು ರೋಟಿಗೆ ಸುಖ ಹೋಗ್ತವ್ರಿ. ಮಗ ನಿಂದ ಮಾಡಿದ್ರ ಒಬ್ರು ಕೇಳಿದ್ರು, ಏನ್ರಿ ನಾವೇನಾದ್ರು ಮುಂದೆ ನಿಂದ ಮಾಡ್ತೀವನು? ನಮ್ಮ ಮನೆ ಮುಂದೆ ನಾವು ನಮ್ಮ ಕಟ್ಟಿ ಮೇಲೆ ಕುತ್ಕೊಂಡು ಅವ್ರಿಗೆ ಕೇಳಾರ್ದ ಬೈತೀವಲ್ಲ. ಅದಕ್ಕೆ ಹೇಳ್ತಾರವರು, ಮಾಡಿದವರ ಪಾಪ ಆಡದವರ ಬಾಯಿಯೊಳಗೆ, ಮಾಡಿದವರ ಪಾಪ ಆಡದವರ ಬಾಯಿಯೊಳಗೆ. ಅದಕ್ಕೆ ಹೇಳ್ತಾರೆ, ಅವರು ಹೇಳ್ತಾರೆ, ನಿಂದಕರಿಲ್ಲಬೇಕು, ನಿಂದಕರಿದ್ದರೆ ಮನಸ್ಸು ಸ್ವಚ್ಛ, ಹಂದಿ ಇದ್ದರೆ ಕೇಳಿ ಸ್ವಚ್ಛ. ಜೀವನದಲ್ಲಿ ಆಡ್ಕೊಳ್ಳೋರು ಇರಬೇಕು. ಬಸವಣ್ಣವರಿಗೆ ಯಾರು ಆಡ್ಕೊಳ್ಳಿಲ್ಲ, ಸಿದ್ಧಾರೂಢರಿಗೆ ಯಾರು ಆಡ್ಕೊಳ್ಳಿಲ್ಲ, ಮತ್ತ ಗರಗದ ಮಡಿವಾಳಪ್ಪಗೆ ಯಾರು ಆಡ್ಕೊಳ್ಳಿಲ್ಲ, ನವಲಗುಂದ ನಾಗಲಿಂಗಪ್ಪಗೆ ಯಾರು ಆಡಲಿಲ್ಲ. ಯಾಕೆ ಅಂತ ಕೇಳಿದ್ರೆ ಅಕ್ಕಮಾಲವೇ ಬಹಳ ಚಂದ ಹೇಳ್ತಾರೆ ಈ ವಚನಕ್ಕೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿನಲೆಯಂತೆಯ, ಸಮುದ್ರದ ದಂಡೆಯಲ್ಲೊಂದು ಮನೆಯ ಮಾಡಿ ನೆರೆತರೆಗಳಿಗೆ ಅಂಜಿನಲೆಯಂತೆಯ, ಸಂತೆಯಲ್ಲೊಂದು ಮನೆಯ ಮಾಡಿ ಶಬ್ದಗಳಿಗೆ ನಾಚಿನಲೆಯಂತೆಯ. ಜಗತ್ತನ್ನು ಹುಟ್ಟಿ ಬಂದ ಬಳಿಕ ಸಮಾಧಾನಿಯಾಗಿರಬೇಕು ಚೆನ್ನಮಲ್ಲಿಕಾರ್ಜುನಯ್ಯ. ಅಕ್ಕಮಹಾದೇವಿ ಸ್ಪಷ್ಟವಾದ ನಿಲುವನ್ನು ಕೊಡ್ತಾರೆ. ಏನಂತಾರೆ, ಈ ಜಗತ್ತಿನೊಳಗೆ ಹುಟ್ಟಿ ಬಂದ ಬಳಿಕ ಅಕ್ಕಮಹಾದೇವಿ ಜನರಿಂದ ಬಹಳ ಕಷ್ಟವನ್ನು ಅನುಭವಿಸ್ತಾರೆ. ಕಲ್ಯ ಹೊಡಿತಾರೆ. ಕಾಮುಕ ದೃಷ್ಟಿಯಿಂದ ನೋಡಬಾರದ ಮಾಡಬಾರದ ಕೃತ್ಯಗಳನ್ನ ಅಕ್ಕಮಹಾದೇವಿಯ ಜೀವನದಲ್ಲಿ ಆ ತಾಯಿಗೆ ಕಷ್ಟಗಳು, ಹಾಳ ಕಷ್ಟಗಳು. ಅವಾಗ ಹೇಳ್ತಾರೆ ಏನಂತ, ಸ್ತುತಿ ನಿಂದೆಗಳು ಜಗದಲ್ಲಿ ಹುಟ್ಟಿ ಬಂದ ಬಳಿಕ ಸ್ತುತಿ ನಿಂದೆಗಳು ಬಂದರೂ ಸಮಾಧಾನಿಯಾಗಿರಬೇಕು ಚೆನ್ನಮಲ್ಲಿಕಾರ್ಜುನಯ್ಯ. ಇವತ್ತ ಈ ಸಮಾಜ ನಿನ್ನಲ್ಲಿ ಹಣ ಇತ್ತು ಅಂತಂದ್ರೆ ನೀನು ದೊಡ್ಡವರು ಮಾಡ್ತದೆ. ನಿನ್ನ ಬಳಿ ಅಧಿಕಾರ ಇತ್ತು ಅಂದ್ರೆ ಎಲ್ಲರೂ ಸಾಹೇಬ್ರ ಅಂತ ಹಿಂದೆ ಬೆನ್ನಂತಾರೆ. ಆದ್ರೆ ಹಣ ಕಳ್ಕೊಂಡ ಮೇಲೆ ಹೆಣಕ್ಕೆ ಬೆಲೆಯಾದ ಕಡೆ ಹೆಣಕ್ಕಿಂತ ಕಡೆಯಾಗಿ ಈ ಜಗತ್ತಿನೊಳಗೆ ಕುಂದೋಗ್ಬೇಕಾಗ್ತದೆ. ಹಣ ಹೋಗುವ ಚಿಂತಿಲ್ಲ, ಗುಣ ಇರಬೇಕಲ್ಲ. ಪರಮಾತ್ಮನಿಗೆ ಹಣ ಬೇಕಾಗಿಲ್ಲ, ಪರಮಾತ್ಮನಿಗೆ ಬೇಕಾಗಿರ್ತಕ್ಕಂಥ ಯಾವ ಒಂದು ಕೇಳಿದ್ರೆ ಗುಣ.
ಹಿಂಗಾಗಿ ಒಂದ್ಸರಿ ಅಗರ್ಭ ಶ್ರೀಮಂತ ಒಂದರೊಳಗೆ ಅಗರ್ಭ ಶ್ರೀಮಂತರಿಂದ ಆ ಶ್ರೀಮಂತರಿಗೆ 4 ಜನ ಮಕ್ಕಳು. ಆ 4 ಜನ ಮಕ್ಕಳು ಮದುವೆ ಮಾಡಿದ ಎಲ್ಲರೂ ಸ್ವಸ್ಥೆ ಬಂದಿದ್ರು, ಮೊಮ್ಮಕ್ಕಳಿದ್ರು. 9 ತಲೆಮಾರುಗಳಿಂದ ಲಕ್ಷ್ಮಿ ಅವರ ಮನೆಯೊಳಗೆ ಕಾಲು ಮುರ್ಕೊಂಡು ಬಿದ್ದಿತ್ತು. ಲಕ್ಷ್ಮಿ 9 ತಲೆಮಾರು ಮನೆತನದಿಂದ ಆ ಶ್ರೀಮಂತರ ಮನೆಯೊಳಗೆ ಲಕ್ಷ್ಮಿ ವಾಸವಾಗಿತ್ತು. ಅಗರ್ಭ ಶ್ರೀಮಂತರು ವಯಸ್ಸಾಗದ ಯಜಮಾನಿಗೆ 80 ವರ್ಷ ಆಗದ ರಾತ್ರಿ ಮಲ್ಕೊಂಡಿದ್ದಾನ. ಮಲ್ಕೊಂಡಾಗ ಲಕ್ಷ್ಮಿ ಎಬ್ಬಿಸ್ತಾಳೆ. ಹೇ ಸಂಸಾರ, ಏನಪ್ಪ ಹೇಳು. ಎದ್ದುಕೊಂಡು ತೆರೆದು ನೋಡ್ತಾನೆ, ಸಾಕ್ಷಾತ್ ಲಕ್ಷ್ಮಿ. ತಮ್ಮ, ನಾನು ಹೋಗಿ ಬರ್ತೀನಿ ಅಂದ್ಲು. ಅವಾಗ ಆತ ಕೇಳ್ತಾನೆ, ಯವ್ವ, 9 ತಲೆಮಾರು ಮನೆತನದಿಂದ ನಮ್ಮ ಮನೆಯೊಳಗೆ ಏನು ಕಡಿಮೆ ಇದೆ ನಿನಗೆ? ಯಾಕೆ ಹೋಗ್ತೀನಿ? ಇಲ್ಲಪ್ಪ, ನಾನು ಒಂದೇ ಕಡೆ ನಿಲ್ಲೋಳಲ್ಲ. ನಾನು ಒಂದೇ ಕಡೆ ನಿಲ್ಲೋಳಲ್ಲ. ಚಂಚಲಂ ಹಿ ಮನಂ ಕೃಷ್ಣ. ಹೇಗೆ ನೀರು ಚಂಚಲ ಇದೆಯೋ, ಹೇಗೆ ಮನಸ್ಸು ಚಂಚಲ ಇದೆಯೋ, ಹಾಗೆ ಲಕ್ಷ್ಮಿ ನಾನು ಚಂಚಲ. ನಾನು ಮತ್ತೊಬ್ಬರ ಕಡೆ ಹೋಗ್ಬೇಕಾಗಿದೆ. ಒಳ್ಳಾಗತ್ತೆ ಸ್ವಲ್ಪ. ಕಣ್ಣಾಗಿ ನೀರು ತಂದು ಒಂದೇ ಸಮಯ ಗಳ ಅಳಿಕೆ ಪ್ರಾರಂಭ ಮಾಡಿದ. ಆ ಅಳುವಂತಹ ಸಂದರ್ಭದೊಳಗೆ ಲಕ್ಷ್ಮೀ ದೇವಿ ಕೇಳ್ತಾಳೆ, ಯಾಕೆ ಅಳುತ್ತಿ? ಯಾವಾಗ ಹೋಗುವುದಕ್ಕೆ ಬೇಡ ಅಂತಿಲ್ಲ ಕರೆ, 9 ತಲೆಮಾರು ನಿನ್ನನ್ನು ಎರಿದಿ 9ನೇ ನನ್ನ ಕಾರಣದಿಂದ ಹೋದ್ರು ಅಂತ ನನಗೆ ಕೆಟ್ಟ ಹೆಸರು ಬರ್ತದೆ, ಹೆಣ್ಣು ಮಾಡಲಿ ಅಂತ ಹೇಳಕತ್ತೀನಿ. ನನ್ನ ಕಾರಣಗಳಿಂದ ಲಕ್ಷ್ಮಿ 9 ತಲೆಮಾರು ಇಲ್ಲಿ ಎರಿದಿ ನನ್ನ ಆಯುಷ್ಯದೊಳಗೆ ನೀನು ನನ್ನ ಮನೆ ಬಿಟ್ಟು ಹೋದಿ ಅಂತಂದ್ರ ನನಗೆ ಅಪಕೀರ್ತಿ ಬರ್ತದ, ಕೆಟ್ಟ ಹೆಸರು ಬರ್ತದ. ಅದಕ್ಕೆ ಹೇಳಕತ್ತೀನಿ. ಸ್ವಲ್ಪ ಲಕ್ಷ್ಮಿ ಕನಿಕರ ಬಂತು. ಲಕ್ಷ್ಮಿ ಅಂತ ಯಾಕಂತೀವ ಸ್ವಲ್ಪ ಬಿಡು, ನಾವು ಹೋಗುದಂತೂ ಕರೆಯದ, ನಾನು ಹೋಗ್ಲೇಬೇಕಾಗಿದೆ. ಹೋದಾಗ ನಿನಗೊಂದು ವರ ಕೊಟ್ಟಿರ್ತೀನಿ, ಏನು ಕೇಳ್ತೀನಿ ಕೇಳ್ತು, ಬೇಕಾದ ಕೇಳೋ ಕೊಟ್ಟಿರ್ತೀನಿ. ಅವಂತ ಇವ ನೀನು ಕೊಡಾಗ್ತಾ ಇರಲಿ, ನಾನು ಕೇಳಬೇಕಂದ್ರ ನನ್ನ ಕೈಯಾಗ ಅಧಿಕಾರ ಇಲ್ಲ. ಎಲ್ಲ ನನ್ನ ಮಕ್ಕಳ ಕೈಯಾಗ, ಸೊಸೆಯರ ಕೈಯಾಗ ಕೊಡ್ತೀನಿ. ಇವತ್ತು ಒಂದು ದಿನ ಇರು, ನಾಳೆ ಸಾಯಂಕಾಲ ಹೋಗಕತ್ತಿ. ನಾನು ಏನು ಕೇಳಬೇಕು ಅನ್ನೋದನ್ನು ನಾನು ನಾಳೆ ವಿಚಾರ ಮಾಡಿ ಹೇಳ್ತೀನಿ. ಒಂದು ದಿನ ಕಾಲಾವಕಾಶ ಕೊಡುವಂತ ಲಕ್ಷ್ಮೀ ದೇವಿ ಕೇಳ್ಕೊಂಡ. ಲಕ್ಷ್ಮೀ ದೇವಿ ಅಂತ ಆಯ್ತಪ್ಪ ಅಂದ್ರು. ಸೌಕಾರ ಒಳಗತ್ತಿದ್ದ ಬಂದು ಕೇಳಿದ್ರು, ಏನ್ ಕಡಿಮೆ ನಿನಗ ಅಂದ್ರು. ಹಿರಿಮಗ ಬಂದ, ಹಿರಿಶಶಿ ಬಂದು, ಯಾಕೆ ಅಳ್ಳಕತ್ತೀರಿ? ಏನು ಕಡಿಮೆ ಇಲ್ಲ? ಯಾರು ಏನಾರ ಅಂದ್ರು ಸಣ್ಣ ಶಶಿ ಅಂದ, ಸಣ್ಣ ಮಗ ಅಂದ, ನಡುಗರು ಯಾರಾದ್ರೂ ಅಂದ್ರೆ ಹೇಳು ಅಂತ ತಿಳ್ಕೊಂಡು ಕೇಳ್ದ. ಇಲ್ಲೋ ತಮ್ಮ, ಯಾರು ನನಗೆ ಅಂದಿಲ್ಲ. ಆದ್ರೆ ನಮ್ಮ ಮನೆಗೆ ಒಂದು ಕುತ್ತು ಬಂದದ, ನಮ್ಮ ಮನೆಗೆ ಒಂದು ಕುತ್ತು ಬಂದದ. ಅವಾಗ ಅವ್ರಿಗೆ ಆಶ್ಚರ್ಯ ಆಯ್ತು, ಗಾಬರಿ ಆಗ್ತಾರೆ. ಇಲ್ಲ, ಏನಾಗಿದೆ ಹೇಳು. ಇಲ್ಲಪ್ಪ, ಲಕ್ಷ್ಮಿ 9 ತಲೆಮಾರಿನಿಂದ ನಮ್ಮ ಮನೆಯೊಳಗೆ ವಾಸ ಆಗಿದ್ಲು. ಆಕಿ ಹೊಟ್ಟಿ ಅನ್ನಕತ್ತಾಳ, ಹ್ಯಾಕ್ ಮಾಡೋದು? ನಾನು ಹೋಗ್ತೀನಿ ಅಂತ ಹೇಳಕತ್ತಾಳ, ಏನು ಕೇಳಬೇಕು? ಅವಾಗ ಲಕ್ಷ್ಮಿ ಗೋಗುಗಳಿಗೆ ಒಳಗ 10 ತಲೆಮಾಂತರ ಕೂಡಿ ಕುಂತು ಉಣ್ಣುವಂತ ಏನಾರ ವರ ಬೇಕಾದ್ರೆ ಕೇಳ್ಕೊ
ಅವಾಗ ಹಿರಿಮಗ ಅಲ್ಲ ಏನ್ ಕೇಳಬೇಕು ಅಂತ ಕೇಳಿದಾಗ ಹಿರಿಮಗ ಹೇಳ್ದ, ಒಂದು 5,000 ಎಕರೆ ಜಮೀನು ಕೇಳ್ಬಿಡು. ಅವಾಗ ಹಿರಿಮಗನ ಹೆಂಡತಿ ಶಶಿ ಬಂದ್ಲು, ಮಾಮರ 5,000 ಎಕರೆ ಜಮೀನ ಒಂದು 50 ಕೋಟಿ ರೂಪಾಯಿ ಬ್ಯಾಂಕಿನಾಗ FD ಮಾಡಕ್ ಕೇಳ್ಬಿಡ್ರಿ, ಹೋಗೋವಾಗ ಆರಾಮ್ ಕೂತು ಅಂದ್ಲು. ಅವನಿಗೆ ಸಮಾಧಾನ ಆಗಲಿಲ್ಲ. ಹಿರಿಮಗ ಹೇಳಿರ್ತಕ್ಕಂಥ ಮಾತು ಅವನಿಗೆ ಸಮಾಧಾನ ಆಗಲಿಲ್ಲ. ಅವಾಗ ಮತ್ತೆ ನಡೆದವನ ಕರ್ಮ, ನೋಡೋ ತಮ್ಮ ಲಕ್ಷ್ಮಿ ಹೊಂಟಾಳ ನಾಳೆಗೆ, ಮತ್ತ ಪಡಬಾರದ ಕಷ್ಟ ಪಡಬೇಕಾಗ್ತದ, ಮತ್ತೆ ಲಕ್ಷ್ಮಿ ಹೋಗುವಾಗ ಏನರ ಕೇಳಬೇಕು, ಅದಕ್ಕೆ ಏನರ ಕೇಳಬೇಕು. ಅವ ಹೇಳ್ದ, ಯಪ್ಪ ಒಂದು 8 ಮಣ ಬಂಗಾರ, ಮುತ್ತು ರತ್ನ, ವಜ್ರ ವೈಡೂರ್ಯ ಕೇಳಿಬಿಡು, ಆರಾಮ್ ಬಂಗಾರ ಕೊಟ್ಟು ಒಂದು ಮುರ್ಕೊಂಡು ತಿಂದು ಬಿಡಬಹುದು, ಇದು ಬಂಗಾರ ಕೇಳಿಬಿಡು ಅಂತ ತಿಳ್ಕೊಂಡು ನಡುವಿನ ಮಗ ಮತ್ತು ನಡುವಿನ ಸಸಿ ಹೇಳಿ ಅವನಿಗೆಲ್ಲರೂ ಸಮಾಧಾನ ಆಗಲಿಲ್ಲ. ಕೊನೆಗೆ ಅಳ್ಳಿಕ್ಕಂತ ಬಹಳ ನೋವಾಗ್ಲಿಕ್ಕಂತೂ ಲಕ್ಷ್ಮಿಯೇ ನಾಳೆಗೆ ಹೋಗ್ತಾಳ. ಲಕ್ಷ್ಮಿ ನಾಳೆಗೆ ಹೋಗ್ತಾಳ, ಹೆಂಗ್ ಮಾಡ್ಬೇಕು, ನನ್ನ ಮನೆಗೆ ಬಡತನ ಬರ್ತದೆ. ಆ ಸಂದರ್ಭದೊಳಗೆ ಮಾವ ಹತ್ತಿದ್ದ, ಸಣ್ಣ ಮಗ ಬಂದ, ಯಪ್ಪ ಯಾಕೆ ಹೇಳ್ತೀವಿ, ಏನು ಅಂತಮ್ಮ ಹೀಗಾಗಿದೆ. ಹೇಳ್ತಿ ಬಂದ್ಲು, ಸಣ್ಣ ಸಸಿ ಬಂದ್ಲು, ಮಾವನ ಕಣ್ಣಾಗಿನ ನೀರು ನೋಡಿದ್ಲು. ಮಾವ ಒಂದೇ ಸಲ 70 ವರ್ಷದ ಮುದುಕ ಕಣ್ಣಾಗಿ ನೀರು ತಂದ ಹಳ್ಳಿ ಕತ್ತಿದ್ದ. ಅವಾಗ ಆ ಸಣ್ಣ ಸಸಿ ನೋಡಿದ್ಲು, ಮಾವನ ಕಣ್ಣಾಗ ನೀರು ಬಂದದ್ದು ನೋಡಿ ತನ್ನ ಕಣ್ಣಾಗ ರಕ್ತ ಬಂದಾಗ ಕಷ್ಟ ಮಾಡಿಕೊಂಡು ಅವಳು ಕೂಡ ಬಿಕ್ಕಿ ಒಂದೇ ಸಮಯ ಹಳ್ಳಿ ಕತ್ತಿದ್ಲು. ಬಂದು ಮಾವಗೆ ನಮಸ್ಕಾರ ಮಾಡಿ, ಮಾಮರ ನೀವ್ ಯಾಕೆ ಬಳ್ಳಾಕತ್ತೀರಿ, ನಿಮಗೇನು ಹಂತದ ಬಂದದ, ನಾವು ಅದೇವು, ಯಾಕಂದ್ರೆ ನನ್ನ ತಂದೆ ಸಮಾನ ನೀವು ಅದಿರಿ, ನಿಮಗೆ ಯಾಕೆ ದುಃಖ ಬಂದದ ಹೇಳಿ ಅಂತ ಕೇಳಿದಾಗ ಆ ಸೌಕಾರ ಅಂತಾರ, ನೋಡಮ್ಮ ಲಕ್ಷ್ಮಿ ನಮ್ಮ ಮನೆಯೊಳಗೆ ತಲೆತಲಾಂತರದಿಂದ ಮನೆಯೊಳಗೆ ವಾಸನೆಗಳ ಇವತ್ತು ಬಟ್ಟಿನಿ ಅಂತ ಹೇಳ, ಅದಕ್ಕೆ ಏನಾದ್ರು ಕೇಳ್ಕೋಬೇಕು. ಅವಾಗ ಆ ತಾಯಿ ಭಾಗದ ಕಿಮ್ಮತ್ತಿನ ಮಾತು ಹೇಳ್ತಾರೆ, ಮಾಮನ ನಾ ಏನ್ ಕೊಡ್ಬೇಕ್ರಿ, ನಾ ಏನ್ ಶಾಲೆ ಅಂತ ಕೇಳ್ಕೊಳ್ಳಿ. ಹಿರಿ ಮಾಮರ ಹಿರಿಯ ಅಕ್ಕರ ಮಧ್ಯದೊಳಗದ ಅವರೆಲ್ಲ ಏನಾದ್ರು ಕೇಳಿರ್ಬೇಕಲ್ರಿ. ಕೇಳ ಒಂದು 1000 ಎಕರೆ ಜಮೀನು, ಬ್ಯಾಂಕಿನೊಳಗೆ ರೊಕ್ಕ ಇರುವಂತ ಹಿರಿಯ ಕೇಳ, ಹಿರಿ ಸಸಿ ಕೇಳ, ನೋಡಿ ದೇವ ಒಂದು 8 ಮಣ ಬಂಗಾರ ಮಾಡಿ ಕೊಟ್ಟು ಮುತ್ತು ರತ್ನ ವಜ್ರ ವೈಡೂರ್ಯ ಕೊಟ್ಟು ಹೋಗ್ಬಿಡುವಂತ. ಅವಾಗ ನೀವೇನ್ ಹೇಳ್ತೀರಿ ಅಂದಾಗ ಆಕೆ ಆ 3 ಮಂದಿ ಕೇಳಿದ್ದು ನೋಡಿ ಮತ್ತಿಷ್ಟು ದುಃಖ ಆಯ್ತು. ಆ ಸಣ್ಣ ಸಸಿ ಹಳ್ಳಿ ಕಟ್ಟಿದ್ದು ಯಾಕೆ ಅತ್ತಿ ತಂಗಿ ಅಂತ ಕೇಳಿದಾಗ ನನಗೆ ಅವ್ರು ಕೇಳಿದ್ದು ನೋಡಿ ದುಃಖ ಆಗ್ಲಿಕ್ಕೆ ಮರ ಅದಕ್ಕೆ ಹಳ್ಳಾಕತ್ತೀರಿ ಅಂತ. ಮತ್ತೆ ಏನಾರ ಕೇಳಬೇಕು ನೋಡ್ರಿ, ಅವರಷ್ಟು ಶಾಣೆ ಅವರಷ್ಟು ಹಿರಿಯ ಮನುಷ್ಯರು ನಾನಲ್ಲ. ಆದ್ರೂ ಒಂದು ಮಾತು ಹೇಳ್ತೀನಿ, ನಮಗೆ 1000 ಎಕರೆ ಜಮೀನು ಬೇಕಾಗಿಲ್ಲ, ಕೋಟಿ ಹಣ, ಕೋಟಿನ ನೋಟಿನ ಕಂತಿ ಹಣ ಬ್ಯಾಂಕಿನೊಳಗೆ FD ಬೇಕಾಗಿಲ್ಲ. ಅದನ್ನು ಕೇಳಬೇಡ್ರಿ. ಮಣ ಬಂಗಾರ ವಜ್ರ ವೈಡೂರ್ಯ ಅವು ಬೇಡ. ನೀವೇನಾದರೂ ಕೇಳೋದಿದ್ರಿ ಅಂದ್ರೆ ಬರ್ತದೆ, ಈಗ ಬರಲಿ, ನಾಳೆಗೆ ಬರಲಿ. ಆದ್ರೆ ನೀವೇನು ಕೇಳಬೇಕು ಅಂತ ಕೇಳಿದ್ರೆ 4 ಮಂದಿ ಅಣ್ಣತಮ್ಮರು 4 ದಿಕ್ಕಿಗೆ ಹೋಗಿ 4 ಮಂದಿ ಶ್ರೀಮಂತರ ಮನೆಯೊಳಗೆ ಕೂಲಿ ಮಾಡಿ ಬರಬೇಕಾದ್ರೆ ಸಂತೋಷದಿಂದ ನಗನಗುತ್ತಾ ಊಟ ಮಾಡುವಂತ ಬುದ್ಧಿಯನ್ನ ಕೊಡುವಂತ ನೀವು ಲಕ್ಷ್ಮೀ ಬೇಡಿಕೊಳ್ಳಿ ಅಂತ ಹೇಳಿ ಸಾಯ್ಕೊಳ್ಳೋದೇ ಬೇಕಾಗಿದೆ.
ಮಂದಿ ಅಂತಂದ್ರೆ ಬೇಡ್ಕೊಳ್ತೀನಿ ಅಂದ್ರೆ ಕರೆ ನೀನು ಬಂದದ್ದು ಯಾವಲ್ಲಿ ನಾಳೆ ಹೋಗೋದು ಯಾವಲ್ಲಿ. ಮಡಿವಾಳಪ್ಪನವರು ಹೇಳ್ತಾರೆ, ಇದನ್ನೇ ಶಂಕರಾಚಾರ್ಯರು ಹೇಳ್ತಾರೆ, ಕಸ್ತ್ವಂ ಕೋಹಂ ಕುತ ಆಗತೋಸಿ. ಶಂಕರಾಚಾರ್ಯರು ಕೂಡ ಇದನ್ನೇ ಹೇಳ್ತಾರೆ. ನಿಜಗುಣ ಶಿವಯೋಗಿಗಳು ಹೇಳ್ತಾರೆ, ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರವಿದನು ಕನಸೆಂದು ಅರಿವು. ಮಾನ ಮಧ್ಯಮ ಶಂಭು ಲಿಂಗವ ನೆನೆಸಿ ಗಂಭೀರ ಸುಖದೋಳು ಎಂದು ಬರಬಹುದು. ಹೇತವ ನಾನು ಯಾರು ಅನ್ನೋದನ್ನ ನೀನು ವಿಚಾರ ಮಾಡು. ಜಲ್ದಿ ಜಲ್ದಿ ನೋಡ್ಕೋ. ನೀ ಎಲ್ಲಿಂದ ಬಂದಿರಿ? ತಾಯಿ ಗರ್ಭದಿಂದ ಅಲ್ಲ, ಪರಮಾತ್ಮನಿಂದ ನೀನು ಬಂದಿರಿ. ನೀನು ಪರಮಾತ್ಮನೇ ಇರಿ. ಕರೆ ಪರಮಾತ್ಮನಿಂದ ಬಂದ್ರು ಕೂಡ ಇಲ್ಲಿ ಏನು ಸಿಕ್ಕಾದ ಅಂದ್ರ ಪಾರ್ವತಿ ಪರಮೇಶ್ವರ ಒಬ್ಬ ಷಣ್ಮುಖ, ಇನ್ನೊಬ್ಬ ಗಣೇಶ. ಪರಮಾತ್ಮ ಹೇಳಿದ ಇಬ್ರು ಗಲಾಟೆ ಮಾಡಕತ್ರು. ಪರಮಾತ್ಮ ಅಂದ, ಏನು ಕಿರಿಕಿರಿಯಾಗಿ ನಿಮ್ ಕಾರಾಗ ಒಂದರ ಹೋಗಲ್ಲ ಆ ಕಡೆ ಹೊರಗ. ಅವಾಗ ನಾವು ಗಣೇಶನ ಯಪ್ಪ ನಮ್ಮ ಲಗ್ನ ಮಾಡೋ ಹೊರಬೇಕು ಗೊತ್ತ, ನಮಗೆ ಲಗ್ನ ಮಾಡಿ ಹೊರಬೇಕು. ಅವಾಗ ಹೇಳಿದ್ರು, ಯಾರಿಗೆ ಮೊದಲ ಮದುವೆ ಮಾಡಬೇಕು, ನಾನು ನಿಮ್ಗೊಂದು ಕೆಲಸ ಹೇಳ್ತೀನಿ ಇಬ್ಬರಿಗೆ. ಈ ಭೂಮಂಡಲದ ಪೃಥ್ವಿಯನ್ನು ಯಾರು ಮೊದಲ ಸುತ್ತ ಹಾಕೊಂಡು ಬರ್ತೀರಿ ಭೂಪ್ರದಕ್ಷಿಣೆಯನ್ನ, ಅವರಿಗೆ ಮೊದಲು ಮದುವೆ ಅಂದ್ರು. ಅವಾಗ ಷಣ್ಮುಖ ಏನ್ ಮಾಡಿದ, ಮುಂದಕ್ಕೆ ಹೋದ. ಅವನಿಗೆ ನವಿಲು ವಾಹನ ಸಿಕ್ತು. ಇವಾಗ ಗಣಪತಿ ಹೋದ, ಹೊಟ್ಟಿ ತಗೊಂಡು ಅವ ಮುಂದೆ ಹೋಗೋದ್ರಿಗೆ ಅವನಿಗೆ ಏನ್ ಸಿಕ್ತು ವಾಹನ? ಮೌಸಿಕ ಇಲಿ ಸಿಕ್ತು. ಅವ ಇಲಿ ಮ್ಯಾಗ ಕುಂತ. ಅವ ಎದ್ರ ಮ್ಯಾಗ ಕುಂತದ್ರಿ? ನವಿಲು ಮ್ಯಾಗ ಕುಂತ. ನವಿಲಿಗೆ ಸಾಕ್ ಆಜ್ಞೆ ಮಾಡಿದ ಷಣ್ಮುಖ. ಅದ್ರ ಮ್ಯಾಲ ಕುಂತ್ಕೊಂಡು ಹಾಡಿ ಭೂ ಪ್ರದಕ್ಷಿಣೆಯನ್ನು ಮಾಡ್ಲಿಕ್ಕಂತ. ಇವ ಕುಂತಿದ್ನಲ್ರಿ, ಎದ್ರ ಮ್ಯಾಗ ಕುಂತಾನ ಇವ? ಇಲಿ ಮ್ಯಾಗ ಕುಂತಿದ್ದ. ಇವ ಏನು ಭೂ ಪ್ರದಕ್ಷಿಣೆ ಮಾಡ್ಬೇಕು. ಅವಾಗ ತಲೆಯೊಳಗೆ ಬಂತು ಗಣಪತಿ ತಲೆಯೊಳಗೆ, ನನಗಂತೂ ಇದ್ರ ಮ್ಯಾಲ ಕುಂತು ಭೂ ಪ್ರದಕ್ಷಿಣೆ ಮಾಡೋದಾಗೋದಿಲ್ಲ, ನನ್ನ ಮದುವೆಯಂತೂ ಆಗೋದೇ ಇಲ್ಲ. ಆದ್ರೂ ನಮ್ಮ ಅಣ್ಣನಿಗಿನ ಮೊದಲು ನಾ ಮದುವೆ ಮಾಡ್ಕೋಬೇಕು ಅಂತ ತಲೆಬೇಕಲ್ರಿ ತಲೆ. ಅವ ಏನ್ ಮಾಡಿದ? 14 ಲೋಕಗಳು, ಅತಳ ವಿತಳ ಸುತಳ ತಳ ತಳ ಮಹಾತಳ ಭೂರ್ಲೋಕ ಸುವರ್ಲೋಕ ಮಹರ್ಲೋಕ ಸ್ವರ್ಗ ಮರ್ತ್ಯ ಪಾತಾಳ, ಈ ಎಲ್ಲಾ ಲೋಕಗಳಿಗೂ ಕೂಡ ಇವು ಯಾರಿಂದ ಸೃಷ್ಟಿಯಾಗ್ಯಾವ? ಯಾರಿಂದಾಗ್ಯಾವ್ರಿ? ಪರಮಾತ್ಮನಿಂದ. ಮತ್ತೆ ಎಲ್ಲಾ ಲೋಕಗಳು ಅವನಿಂದ ಸೃಷ್ಟಿಯಾಗ್ಯಾವ ಅಂದ್ರ ಪಾರ್ವತಿ ಪರಮೇಶ್ವರನೇ ಜಗತ್ತಿಗೆ ಒಡೆಯರು ಅಂದ್ಮೇಲೆ ಅವರು 5 ಸುತ್ತು ಪ್ರದಕ್ಷಿಣೆ ಮಾಡಿಬಿಡೋದು ಎಲ್ಲಾ ಲೋಕಗಳ ಪ್ರದಕ್ಷಿಣೆ ಮಾಡಿದಂಗ ಆಗ್ತದ ಅಂತ ಗಣಪತಿ ಬಂದು ಏನ್ ಮಾಡದ? ತಂದೆ ತಾಯಿ ಪಾದಕ್ಕೆ ಅಡಿ ಹಚ್ಚಿ ನಮಸ್ಕಾರ ಮಾಡಿ 5 ಸಾರಿ ಭೂ ಪ್ರದಕ್ಷಿಣೆ ಮಾಡದ. 5 ಸಾರಿ ಸುತ್ತ ಹಾಕದ. ಸುತ್ತ ಹಾಕಿ ಬಂದಂತಾರೆ ಮದುವೆ ಮಾಡೋಲ್ಲ, ಸುತ್ತರ ಹಾಕಿ ಹಾಕಿನ ಅವಾಗ ಪಾರ್ವತಿ ಅಂತ ಏನ್ ಹುಡ್ಸದಿ ಹೋಗಮ್ಮ, ನಿಮ್ಮ ಅಪ್ಪನ ಸುತ್ತ ಈ ಸುತ್ತ ಹಾಕಿ ಭೂ ಪ್ರದಕ್ಷಿಣೆ ಹಾಕಿದಂಗ ಆಯ್ತನೋ ಅಂತ ಪಾರ್ವತಿ. ಅವ ಅಂತಾರ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕರು ನೀವಿಬ್ರು ಅಲ್ಲಿ 28 ದಿವ್ಯ ಲೋಕಗಳು ನಿಮ್ಮಿಂದ ಉತ್ಪತ್ತಿಯಾಗ್ಯಾವ. ಅತಳ ವಿತಳ ಸುತಳ ತಳಾತಳ ಮಹಾಲೋಕ ಭೂರ್ಲೋಕ ಸುವರ್ಲೋಕ ಎಲ್ಲಾ ಲೋಕಗಳು ನಿಮ್ಮಿಂದ ಹುಟ್ಟ್ಯಾವ ಅಂದ್ಮ್ಯಾಗ ಆ ಲೋಕಗಳು ನಿಮ್ಮ ಪಾದದ ಅಡಿಯದಾವ. ಅದಕ್ಕೆ ನಿಮ್ಮ ಪ್ರದಕ್ಷಿಣೆ ಮಾಡಿದ್ರ ಭೂ ಪ್ರದಕ್ಷಿಣೆ ಈ ಲೋಕಗಳ ಪ್ರದಕ್ಷಿಣೆ ಮಾಡಬೇಕು ಆಯ್ತಾ ಇಲ್ಲ ಕರೆ ಹೇಳಿ ಅಂತ ಕೇಳಿದಾಗ ಪರಮಾತ್ಮ ಇಲ್ಲಪ್ಪ, ಇಲ್ಲ ನೀ ಹೇಳಿದ್ದು ಸತ್ಯ ಅದ ಅಂತಂದಾಗ ನಮಗೆ ಮದುವೆ ಮಾಡುವಂತ. ಅವಾಗ ಅವನಿಗೆ ಮದುವೆ ಆಯ್ತು. ನಾ ಅವನು ಹೇಳಕತ್ತಿಲ್ಲ, ಜಲ್ದಿ ಜಲ್ದಿ ನೋಡ್ಕೊಳ್ಳೋದಮ್ಮ ನೀನು
ಒಬ್ಬ ವ್ಯಕ್ತಿಯ ದಾನ ಜಗತ್ತಿನೊಳಗ ಪರಮಾತ್ಮನನ್ನು ತೋರಿಸಲಿಕ್ಕೆ ಪರಮಾತ್ಮನೇ ನನ್ನನಾಗಿ ಬಂದಾನ. ಅವನಿಗೆ ಏನಂತ ಕರೀತಾರೆ? ಗುರು ಅಂತ ಕರೀತಾರೆ. ಆ ಗುರುವಿನ ಪಾದ ಕಟ್ಟಿ ಹೇಳಿದ್ರು ನಿನ್ನ ಮೋಕ್ಷ ಸಿಗ್ತದ ಅಂತ ತಿಳ್ಕೊಂಡು ಬಹಳ ಧಾರ್ಮಿಕವಾಗಿರ್ತಕ್ಕಂಥ ಮನುಷ್ಯ ಮುಕ್ತಿ ಮಂದಿರವನ್ನು ಹೊಂದಬೇಕಾದ್ರೆ ಎದರಿಂದ ಸಾಧ್ಯ ಅಂತ ಕೇಳಿದ್ರೆ ಭಕ್ತಿಯಿಂದ ಮಾತ್ರ ಮುಕ್ತಿ ಹೊಂದಲಿಕ್ಕೆ ಬರ್ತದೆ. ಆ ಭಕ್ತಿ ಮಾಡೋದೊಂದು ಕೆಲಸವನ್ನು ಯಾರು ಅಂದರೆ ಗುರು, ಗುರುವಿನಿಂದಲೇ ಮೋಕ್ಷವನ್ನು ಹೊಂದಲಿಕ್ಕೆ ಬರ್ತದೆ ಅಂತ ತಿಳ್ಕೊಂಡು ಹೇಳಿದಾಗ ಗುರುಕ್ಕೆ ನೀವು ಹೋಗಿ ಅವತಾರ ತಾಳಬೇಕು ಅಂತ ನಂದೀಶನಿಗೆ ಪರಮಾತ್ಮ ಹೇಳ್ದ. ತಲೆಯ ಮೇಲೆ ಹೊತ್ತುಕೊಂಡು ಪರಮಾತ್ಮನ ಆಜ್ಞೆಯನ್ನು ತಪ್ಪದೆ ನಾನು ಗುರುಕ್ಕೆ ಹೋಗ್ತೀನಿ, ಆದ್ರ ನಿನ್ನ ಬಿಟ್ಟಿರಾಗಲ್ಲ, ನಾನು ನಿನ್ನ ಬಿಟ್ಟು ಇರಾಗಲ್ಲಪ್ಪ, ಹೆಂಗ್ ಮಾಡ್ಬೇಕು ಅಂದಾಗ ಎಲ್ಲೋ ಹುಸ ನೀ ಮುಂದೆ ಹೋಗು, ನೀ ಹೋಗೋದ್ರಾಗೆ ನಾನು ಏನಾಗಿ ಬರ್ತೀನಿ, ನೀನು ಭಕ್ತನಾಗಿ ಹೋಗು, ನೀನು ಭಕ್ತನಾಗಿ ಹೋಗೋದಕ್ಕೆ ಹೋಗು, ನಾನು ಜಂಗಮನಾಗಿ ನಿನ್ನ ಹುಡುಕೊಂತ ಬರ್ತೀನಿ. ಅದೇ ಕ್ಷಣ ನಿನ್ನ ಬಿಟ್ಟಿರೋದಿಲ್ಲ. ನಾನೇನಪ್ಪ ಅಂತ ಕೇಳಿದ್ರೆ ವೇದಗಳ ಸಾಕ್ಷಿಯಾಗಿ ಶಾಸ್ತ್ರಗಳ ಸಾಕ್ಷಿಯಾಗಿ ನಾನು ಪ್ರಮಾಣ ಮಾಡ್ತಾ ಇದ್ದೇನೆ, ಬಸವಣ್ಣ ನೀನು ಮುಂದೆ ನಡೆ, ನಾನು ಗುರು ಜಂಗಮನಾಗಿ ನಿನ್ನ ಹುಡುಕೊಂತ ಬರ್ತೀನಿಪ್ಪ, ನಾವಿಬ್ರು ಯಾವಾಗಲೂ ಅಗಲಾರದ ಹಾಗೆ ಯಾವಾಗಲೂ ಇರುವು ಅಂತ ತಿಳ್ಕೊಂಡು ನಂದೀಶ್ವರಿಗೆ ಆಶೀರ್ವಾದ ಮಾಡ್ತಾನೆ. ನಂದಿ ಲೋಕಲೋಕಗಳನ್ನೇ ತಿರುಗ್ತಾ ಆಕಾಶ ಮಾರ್ಗವಾಗಿ ಎಲ್ಲಿಗೆ ಬರ್ತಾರೆ ಅಂತ ಕೇಳಿದ್ರೆ ಈ ಭರತಖಂಡ ಜಂಬೂ ದ್ವೀಪ ನವಖಂಡ ಪೃಥ್ವಿಯೊಳಗೆ ಅನ್ನಂಗ ಇಲ್ಲಿ ನವಖಂಡ ಪೃಥ್ವಿಯೊಳಗೆ ಒಂದು ಉತ್ತರ ಏಷ್ಯಾ ಖಂಡ, ಯುರೋಪ ಖಂಡದಲ್ಲಿ ನಮ್ಮ ಎಷ್ಟೋ ದೇಶಗಳ ಅಡಗಿದಂತೆ ಅದರೊಳಗೆ ನಮ್ಮದೊಂದು ಭಾರತ ದೇಶ. ಆ ಭಾರತ ದೇಶದೊಳಗೆ ಎಷ್ಟೋ ರಾಜ್ಯಗಳು, ಆ ರಾಜ್ಯಗಳೊಳಗೆ ಕರ್ನಾಟಕ ರಾಜ್ಯದಲ್ಲಿ ಜಿಲ್ಲೆಗಳೇ ಎಷ್ಟೋ, ಆದ್ರೆ ಆತನಿಗೆ ಆರಿಸಿಕೊಂಡದ್ದು ಪಂಚ ನದಿಗಳ ಬೀಡು. ಆಗಿನ ಕಾಲದೊಳಗ ಬಿಜಾಪುರ ಬಹಳ ವಿಶಾಲವಾಗಿರ್ತಕ್ಕಂಥದ್ದಿತ್ತು. ಪಂಚ ನದಿಗಳು ಬಿಜಾಪುರ ಜಿಲ್ಲೆಯಲ್ಲಿ ತುಂಬಿ ಹರಿತಾ ಇದ್ದು ಆ ವಿಜಯಪುರ ಜಿಲ್ಲೆಯ ಯಾವುದು ಸುಂದರವಾಗಿರ್ತಕ್ಕಂಥದ್ದು, ಸಮೃದ್ಧವಾಗಿರುವಂಥದ್ದು ಮತ್ತು ಭಕ್ತಿಯಿಂದ ಯಾವಾಗಲೂ ಕೂಡಿರ್ತಕ್ಕಂಥ ಒಂದು ಪ್ರದೇಶ ಯಾವುದು ಅಂತ ಕೇಳಿದ್ರೆ ಅದು ಬಾಗೇವಾಡಿ ಅಂತಕ್ಕಂಥ ಆ ಬಾಗೇವಾಡಿ ಅಂತಕ್ಕಂಥ ಗ್ರಾಮವನ್ನು ಆರಿಸಿಕೊಳ್ತಾ ಇದ್ದಾರೆ ನಂದೀಶ್ವರ. ಹೋಗು ಮತ್ತೆ ಲೋಕದ ಮಾನವನ ಮನದ ಬೆಳಗಿನಿಂದ ಕರ್ತಾರನ್ನು ಒಟ್ಟಿದನಯ್ಯ ಒಬ್ಬ ಶಿವಶರಣ. ಪರಮಾತ್ಮ ಹೇಳ್ದ, ಹೇ ನಂದಿ, ನರನಾಗಿ ಭೂಲೋಕಕ್ಕೆ ಹೋಗು. ಎಲ್ಲಿ ಹೋಗಲಿ? ಪರಮ ಪ್ರತಿಭತೆಯಾಗಿರುವ ಬಸವನ ಎಲ್ಲಿ ಬಾಗೇವಾಡಿ ಎನ್ನುವಂತ ಅಗ್ರಹಾರ, ಅಲ್ಲಿ ಸುಂದರವಾಗಿರುವಂತಹ ಒಂದು ಕುಟುಂಬದ ಬ್ರಾಹ್ಮಣರ ಮನೆತನ, ಅಲ್ಲಿ ಮಧುವರಸ ಮತ್ತು ಮಾದಲಾಂಬಿಕೆ ಅವರಿಬ್ಬರು, ಮಧುವರಸ ಮತ್ತು ಮಾದಲಾಂಬಿಕೆ ಎನ್ನುವಂತಹ ಸತಿಪತಿಗಳಿದ್ದಾರೆ. ಗಂಡು ಮಕ್ಕಳಿಲ್ಲದ ಕೊರಗು ಆ ತಾಯಿ ಇರುತ್ತದೆ. ಅವಳು ಅನವರತವಾಗಿ ನಿನ್ನನ್ನ ಪೂಜಿಸಲಿಕ್ಕತ್ತಾಳೋ ನಂದಿ, ನಿನ್ನನ್ನೇ ಪೂಜಿಸಲಿಕ್ಕತ್ತಾಳ, ನನ್ನನ್ನು ಪೂಜಿಸಿಲ್ಲ. ನನ್ನ ಪೂಜಿಸಿ ಒಂದು ಹೆಣ್ಣು ಮಗುವಿನನ್ನು ಪಡ್ಕೊಂಡಾಳ. ಅಂದ್ರೆ ಈ ನಿನ್ನನ್ನು ಪೂಜಿಸಕತ್ತಾಳಲ್ಲ, ಆ ಪೂಜೆಯ ಫಲ ಅವಳಿಗೆ ಕೊಟ್ಟು ಅವಳ ಗರ್ಭದಲ್ಲಿ ನೀನು ಹುಟ್ಟಿ ಬರಬೇಕು ಅಂತ ತಿಳ್ಕೊಂಡು ಆಜ್ಞೆ ಮಾಡಿದ್ರು. ನಾಳೆ ದಿವಸ ಬಹಳ ಮಾರ್ಮಿಕವಾಗಿ ಯಾರು ಬಂದ್ರೆ ಸತಿಪತಿಗಳು ಒಂದಾದ ಭಕ್ತಿ ಹಿತವಪ್ಪದು ಶಿವಂಗೆ. ಸತಿ ಮತ್ತು ಪತಿ ಭಕ್ತಿ ಹೆಂಗಿರ್ಬೇಕು ಅಂದ್ರೆ ಹಿತ ಆಗಿರ್ಬೇಕು. ಅವ ರೊಟ್ಟಿ ಮಾಡೋದ್ರ ಗಿಟ್ಟಿ ಮಾಡಿದ್ರ, ಯಾಕಂದ್ರ ಶ್ರಾವಣ ಮಾಸ ಪ್ರಾರಂಭ ಆಗಿದೆ. ಮತ್ತೆ ನಾಳೆಗೆ ಶರಣರು ಬಸವರ ಶರಣರು ಮನ್ಯಾಗ ಕರ್ಕೊಳ್ಳೋನು, ಒಂದಿಷ್ಟು ಮನಿ ಸಾರಿಸು, ಏನಾರ ಪ್ರಸಾದ ಮಾಡುವ ಆ ಶಾಂತನ ಕರ್ಕೊಂಬ, ಪುರಾಣ ಕರ್ಕೊಂಬ, ಜಡಿತೀನಿ ಅಂದ್ರೆ ಮಾಡೋದೇ. ಸತಿಪತಿಗಳು ಒಂದಾದ ಭಕ್ತಿ ಹಿತವಪ್ಪದು ಶಿವಂಗೆ. ಸತಿ ಅಂತಂದ್ರೆ ಹೆಂಡತಿ, ಪತಿ ಅಂದ್ರೆ ಗಂಡ. ಇವರಿಬ್ರು ಹೆಂಗಿರ್ಬೇಕು ಅಂತ ಕೇಳಿದ್ರೆ ಗಂಡನ ಸೌಜ್ಞೆಯನ್ನು ಹೆಂಡತಿ ಅರ್ತಿರ್ಬೇಕು, ಹೆಂಡತಿಯ ಸೌ
ಆಗ್ತಿರ್ಬೇಕು. ಅವರಿಬ್ಬರ ಪ್ರಪಂಚ ಸಂಸಾರ ಆಗೋದಿಲ್ಲ, ಸಸಾರ ಆಗ್ತದೆ. ಆ ನಿಟ್ಟಿನೊಳಗ ಹಸಿದು ಬಂದವರಿಗೆ ಅನ್ನವನ್ನಿಡುತ್ತಾ, ನೀರಗಿಸಿ ಬಂದವರಿಗೆ ನೀರನ್ನ ಕೊಡುತ್ತಾ, ಬಿಸಿಲಿನಲ್ಲಿ ನಿಂತವರನ್ನು ನೆರಳಲ್ಲಿ ಕರೀತಿರ್ತಕ್ಕಂಥ ಸಾಧ್ವಿ ಶಿರೋಮಣಿ ಮಾದಲಾಂಬಿಕೆ. ಅವಳ ತವರು ಮನೆ ಇಂಗಳೇಶ್ವರ. ಆ ಇಂಗಳೇಶ್ವರದ ಒಬ್ಬ ಬ್ರಾಹ್ಮಣರ ಮನೆತನದಿಂದ ಎಲಿಗೆ ಮದುವೆ ಮಾಡಿ ಗಂಡ